ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಹೇಗೆ ಉಂಟಾಗುತ್ತದೆ ಅನ್ನುವ ವಿಚಾರವನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಎಡಭಾಗದಲ್ಲಿ ಒಂದು ಮೂತ್ರಪಿಂಡದ ಚಿತ್ರವನ್ನು ತೋರಿಸಿದ್ದೀನಿ. ಇಂಗ್ಲಿಷ್ನಲ್ಲಿ ಅದಕ್ಕೆ ಕಿಡ್ನಿ ಅಂತ ಕರೀತಾರೆ. ಕೆಳಭಾಗದಲ್ಲಿ ಎರಡು ಸಣ್ಣ ಸಣ್ಣ ಹಳದಿ ಬಣ್ಣದ ಒಂದು ಕಲ್ಲು, ಕಪ್ಪು ಬಣ್ಣದ ಕಲ್ಲು, ಕ್ರಿಸ್ಟಲ್ಸ್ ಅಂತ ಕರಿಬಹುದು, ಅವುಗಳನ್ನ ತೋರಿಸಿದ್ದೀನಿ. ಇವು ಹೇಗೆ ಉಂಟಾಗುತ್ತೆ ನಮ್ಮ ಮೂತ್ರಪಿಂಡಗಳಲ್ಲಿ ಅನ್ನೋದನ್ನ ನಾವು ಇವತ್ತು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ. ಮೊಟ್ಟ ಮೊದಲನೆಯದಾಗಿ ವಾಟ್ ಆರ್ ಕಿಡ್ನಿ ಸ್ಟೋನ್ಸ್ ಅನ್ನೋದನ್ನ ನೋಡೋಣ. ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಮೂತ್ರದಲ್ಲಿರುವ ಉಪ್ಪು ಮತ್ತು ಖನಿಜಗಳು ಸೇರಿ ನಿಧಾನವಾಗಿ ಕಲ್ಲಿನಂತೆ ಗಟ್ಟಿಯಾಗುತ್ತವೆ. ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಅನೇಕ ಲವಣಾಂಶಗಳು, ಮಿನರಲ್ಸ್ ಅಂತ ಹೇಳ್ತೀವಲ್ಲ, ಇರುತ್ತೆ. ಅವುಗಳಲ್ಲಿ ದೇಹದಲ್ಲಿ ಅನೇಕ ಬದಲಾವಣೆ ಉಂಟಾಗಿ ಕೆಲವು ಸಾರಿ ಆ ಉಪ್ಪು ಮತ್ತು ಖನಿಜಗಳು ಒಟ್ಟಾಗಿ ಸೇರಿ ನಿಧಾನವಾಗಿ ಸಣ್ಣ ಸಣ್ಣ ಕಲ್ಲುಗಳ ಹಾಗೆ ಕಾಣಿಸುತ್ತೆ. ಎಡಭಾಗದಲ್ಲಿ ಒಂದು ಚಿತ್ರ ತೋರಿಸಿ ನೋಡಿ. ಅಲ್ಲಿ ಈ ಸಣ್ಣ ಸಣ್ಣ ಕಲ್ಲುಗಳ ಹಾಗಿರ್ತಕ್ಕಂಥ ಖನಿಜಗಳು ಗಟ್ಟಿ ಗಟ್ಟಿಯಾಗಿವೆ. ಅವೇ ಮೂತ್ರಪಿಂಡದಲ್ಲಿರ್ತಕ್ಕಂಥ ಕಿಡ್ನೀಸ್ ಅಂತ ಕರೀತಾರೆ. ವೇರ್ ಡು ಸ್ಟೋನ್ಸ್ ಫಾರಮ್? ಕಿಡ್ನಿ ಸ್ಟೋನ್ಸ್ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಕಿಡ್ನಿಯಲ್ಲಾಗ್ಬೋದು, ಯುರೇಟರ್ ಅಲ್ಲಾಗ್ಬೋದು, ಬ್ಲಾಡರ್ ಅಲ್ಲಾಗ್ಬೋದು. ಅಂದ್ರೆ ಕಿಡ್ನಿ, ಯುರೇಟರ್, ಬ್ಲಾಡರ್ ಈ ಮೂರು ಜಾಗದಲ್ಲಿ ಸ್ಟೋನ್ಸ್ ಫಾರ್ಮೇಶನ್ ಆಗ್ಬೋದು. ಅಥವಾ ಮೂತ್ರಪಿಂಡದಲ್ಲಿ ಆಗಿ ಅದು ಮೂತ್ರ ನಳಿಕೆಗೆ ಬರ್ಬೋದು, ಮೂತ್ರ ನಳಿಕೆಯಿಂದ ಬ್ಲಾಡರಿಗೆ ಬರ್ಬೋದು. ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಮೂತ್ರ ನಳಿಕೆಯಲ್ಲಿ ಕಲ್ಲು ಸಿಕ್ಕೊಂಡಾಗ ಬಹಳ ನೋವು ಉಂಟಾಗುತ್ತೆ. ಮೂತ್ರ ವಿಸರ್ಜನೆ ಮಾಡೋಕೆ ಹೋದಾಗ ತುಂಬಾ ನೋವು ಉಂಟಾಗುತ್ತೆ. ಆದ್ರಿಂದ ಈ ಮೂತ್ರ ಪಿಂಡದಲ್ಲಿರ್ತಕ್ಕಂಥ ಕಲ್ಲುಗಳ ಬಗ್ಗೆ ನಾವು ಜಾಗರೂಕರಾಗಿರ್ಬೇಕು. ಮೂತ್ರಪಿಂಡದಲ್ಲಿ ಕಲ್ಲುಗಳು ಯಾತಕ್ಕೋಸ್ಕರ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ, ಇದು ಸಾಮಾನ್ಯವಾಗಿ ನೀರು ಕಡಿಮೆ ಕುಡಿತೀವಲ್ಲ ಅವಾಗ ಆಗ್ಬೋದು. ನೀರು ಕಡಿಮೆ ಕುಡಿಯೋದಕ್ಕೆ ಅನೇಕ ಕಾರಣಗಳು ಇರಬಹುದು. ವೈದ್ಯರು ಹೇಳಿ ನೀರು ಕಡಿಮೆ ಕುಡಿ ಅಂತಾನು ಹೇಳಿರ್ಬೋದು. ಅಥವಾ ಉಪ್ಪು ಹೆಚ್ಚು ಇರ್ತಕ್ಕಂಥ ಆಹಾರವನ್ನು ಸೇವಿಸಿರ್ಬೋದು. ಕೆಲವು ಆಹಾರಗಳಲ್ಲಿ ಮಿನರಲ್ಸ್ ಜಾಸ್ತಿ ಇರುತ್ತೆ. ಇವು ಯಾವುದೇ ಕಾರಣಗಳಾಗಿರಿ, ನಮ್ಮ ಆರೋಗ್ಯ ಕೆಟ್ಟಾಗ ಈ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಲ್ಲ, ಈ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ ಕಲ್ಲುಗಳಾಗಿ ಪರಿವರ್ತನೆ ಆಗುತ್ತೆ. ಮೂತ್ರ ದೀರ್ಘಕಾಲ ತಡೆ ಉಂಟಾಗುತ್ತೆ. ಅವಾಗ ಅನೇಕ ಸಾರಿ ಇದು ಕುಟುಂಬದ ಇತಿಹಾಸ ಇರ್ಬೋದು. ನಮ್ಮ ಅಂದ್ರೆ ಕುಟುಂಬದಲ್ಲಿ ಯಾರಿಗೋ ಹಿಂದೆ ಮೂತ್ರಪಿಂಡದಲ್ಲಿ ಕಲ್ಲಿದೆ ಅಂತಾದ್ರೆ ಅದು ಸಹಿತ ಜೆನೆಟಿಕ್ಸ್ ಮೂಲಕ ಬರ್ಬೋದು. ಆದ್ರಿಂದ ಕಲ್ಲು ಹೇಗೆ ಉತ್ಪತ್ತಿ ಆಗುತ್ತೆ ಮೂತ್ರಪಿಂಡದಲ್ಲಿ ಅನ್ನೋದು ನಿಜವಾಗ್ಲೂ ಒಂದು ಆಶ್ಚರ್ಯಕರವಾದ ಸಂಗತಿ. ನಾನು ಹಿಂದೆ ಹೇಳಿದಾಗೆ ಕಲ್ಲು ನಮ್ಮ ಮೂತ್ರಪಿಂಡದಲ್ಲಿ ಹೇಗೆ ಶುರುವಾಗುತ್ತೆ ಅನ್ನೋದನ್ನ ಮತ್ತೆ ರಿಪೀಟ್ ಮಾಡಿದ್ದೀನಿ. ಇಲ್ಲಿ ಚಿತ್ರವನ್ನು ತೋರಿಸಿದ್ದೀನಿ ನೋಡಿ ಎಡಗಡೆ. ಅಲ್ಲಿ ಒಂದು ಮೊದಲನೇ ಆರೋ ಸ್ಟೋನ್ಸ್ ಅಂತ ಇದೆ. ಕೆಳಭಾಗದಲ್ಲಿ 3 ಆರೋ ಇದೆ. ಅಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಟೋನ್ಸ್ ಇರಬಹುದು. ಸಿಸ್ಟೈನ್ ಕಲ್ಲುಗಳು, ಕ್ಯಾಲ್ಸಿಯಂ ಕಲ್ಲುಗಳು, ಯೂರಿಕ್ ಆಸಿಡ್ ಕಲ್ಲುಗಳು, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲ್ಲುಗಳು ಆಗ್ಬೋದು. ಒಟ್ಟಿನಲ್ಲಿ ಕಲ್ಲು ಆಗ್ತಕ್ಕಂಥ ಅದಕ್ಕೆ ಕಾರಣ ಏನಂತಂದ್ರೆ, ಸಣ್ಣ ಸಣ್ಣ ಈ ಮಿನರಲ್ಸ್ ಅಂತ ಹೇಳ್ತೀವಲ್ಲ, ಖನಿಜಗಳ ಹರಳುಗಳು ಸೇರ್ಕೊಂಡು ಕಲ್ಲಾಗುತ್ತೆ. ಅದು ಯಾಕೆ ಸೇರ್ಕೊಳ್ಳುತ್ತೆ, ಸೇರ್ಕೊಳ್ಳೋಕ್ ಕಾರಣ ಏನು ಅನ್ನೋದು ಹೈಸ್ಕೂಲ್ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ನಾನು ಇಲ್ಲಿ ಹೇಳೋದಕ್ಕೂ ಆಗೋದಿಲ್ಲ. ನೀವೇನಾದ್ರು ಡಾಕ್ಟರ್ ಆದ್ರೆ, ಯೂರಾಲಜಿಸ್ಟ್ ಆದ್ರೆ ನಿಮಗೆ ಗೊತ್ತಾಗುತ್ತೆ. ಮೂತ್ರಪಿಂಡಗಳಲ್ಲಿ ಮಿನರಲ್ಸ್ ನಿಂದ ಕಲ್ಲುಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ವಿ. ಆಗ್ಬೋದು. ಆದ್ರೆ ಎಷ್ಟು ದಪ್ಪ ಇರುತ್ತೆ ಅದು, ಎಷ್ಟು ಗಾತ್ರ ಬೆಳಿಬೋದು ಅನ್ನೋದನ್ನ ಯೋಚನೆ ಮಾಡಿದ್ರೆ, ನಮ್ಮ ಮೂತ್ರಪಿಂಡಗಳೇ ತುಂಬಾ ಚಿಕ್ಕದಾಗಿರುತ್ತೆ.
ಅಂತ ಚಿಕ್ಕದಾಗಿರ್ತಕ್ಕಂಥ ಮೂತ್ರಪಿಂಡ ಒಳಗಿರ್ತಕ್ಕಂಥ ಬೋಮನ್ಸ್ ಕ್ಯಾಪ್ಸ್ಯೂಲ್ ಅನ್ನೋದಿರುತ್ತೆ. ಈಗ ಎಲ್ಲಾ ಸಣ್ಣ ಮೈಕ್ರೋಸ್ಕೋಪಿಕ್ ಲೆವೆಲ್ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಎಲ್ಲ ಸಣ್ಣ ಸಣ್ಣ ವಸ್ತುಗಳು ಇವೆಲ್ಲ. ಕಲ್ಲುಗಳು ಅಷ್ಟೇ ಕಣ್ಣಿಗೆ ಕಾಣಿಸಲ್ಲ ನಮ್ಮ ಕಣ್ಣಿಗೆ. ಇದೆ ಅಂತ ಮಾತ್ರ ಗೊತ್ತಾಗುತ್ತೆ. ಯಾವಾಗ ಅಂದ್ರೆ ಮೂತ್ರ ವಿಸರ್ಜನೆ ಮಾಡೋ ಟೈಮ್ನಲ್ಲಿ ತುಂಬಾ ನೋವು ಉಂಟಾದಾಗ. ಅನೇಕ ಕಾರಣಗಳಿಂದ ನೋವು ಉಂಟಾಗುತ್ತೆ. ಆದರೆ ನೋವು ಜಾಸ್ತಿ ಆದಾಗ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಬೇಕಾಗ್ಬೋದು. ಮೂತ್ರ ಜನನಾಂಗದಲ್ಲಿ ಕಲ್ಲುಗಳಿದೆ ಅನ್ನೋದಕ್ಕೆ ಏನು ಸಿಂಪ್ಟಮ್ಸ್ ಇದೆ ಅಂತ ಹೇಳಿದ್ರೆ, ಕೆಲವು ಸಾರಿ ತೀವ್ರವಾದ ಬೆನ್ನು ನೋವು ಬರುತ್ತೆ. ಮೂತ್ರ ವಿಸರ್ಜನೆ ವೇಳೆ ಎಸ್ಪೆಷಲಿ ಬೆನ್ನು ನೋವು ಜಾಸ್ತಿ ಆಗ್ಬಹುದು. ರಕ್ತ ಮಿಶ್ರಿತ ಮೂತ್ರ ಉಂಟಾಗ್ಬೋದು. ಅದಕ್ಕೂ ಕಾರಣ ಬೇರೆ ಬೇರೆ ಇರ್ಬೋದು, ಆದ್ರೆ ಇದು ಒಂದು ಕಾರಣ. ಕೆಲವು ಸಾರಿ ವಾಂತಿ ಆಗ್ಬೋದು. ರೆಸ್ಟ್ಲೆಸ್ನೆಸ್, ಮೈಯೆಲ್ಲ ಪರ್ಚ್ಕೊಳ್ಳೋಗಾಗ್ಬೋದು. ಯಾವಾಗ ಮೂತ್ರ ವಿಸರ್ಜನೆ ಆಗೋ ಸಮಯದಲ್ಲಿ ಇವೆಲ್ಲ ಆದಾಗ ನೀವು ಡಾಕ್ಟರ್ ಬಳಿ ಹೋಗಿ ನಿಮ್ಮ ಮೂತ್ರಪಿಂಡವನ್ನ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಮೂತ್ರ ನಳಿಕೆಯಲ್ಲಿ ಕಲ್ಲು ಸೇರ್ಕೊಂಡ್ಬಿಟ್ರೆ ಅವಾಗ ಮೂತ್ರ ವಿಸರ್ಜನೆ ಆಗೋದು ಬಹಳ ಕಷ್ಟವಾಗುತ್ತೆ. ಕಾರಣ ಕಲ್ಲು ಸಿಕ್ಕೊಂಡಾಗ ಮೂತ್ರ ಹೊರಗೆ ಬರೋದಕ್ಕೆ ಹೆಚ್ಚು ಒತ್ತಡ ಕೊಡ್ಬೇಕು ನಾವು. ಆ ಟೈಮ್ನಲ್ಲಿ ನೋವು ಉಂಟಾಗುತ್ತೆ. ಎಡಭಾಗದಲ್ಲಿ ತೋರಿಸಿದೀನಿ ನೋಡಿ, ಮೂತ್ರ ನಳಿಕೆ. ಅದು ಮೂತ್ರ ನಳಿಕೆಯ ಒಳಭಾಗದಲ್ಲಿ ಕಪ್ಪು ಬಣ್ಣದ ಒಂದು ಸಣ್ಣ ವಸ್ತು ಕಾಣಿಸುತ್ತೆ, ಅದೇ ಕಲ್ಲು. ಅದು ಮೂತ್ರಪಿಂಡದಿಂದ ಮೂತ್ರ ಬ್ಲಾಡರ್ ಹೇಳ್ತೀವಲ್ಲ, ಬ್ಲಾಡರ್ ಬರೋದಕ್ಕೆ ಇರ್ತಕ್ಕಂಥ ನಳಿಕೆ. ಆ ನಳಿಕೆಯಲ್ಲಿ ಒತ್ತಡ ಜಾಸ್ತಿಯಾಗಿ ತುಂಬಾ ನೋವು ಉಂಟಾಗುತ್ತೆ. ಈ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗುವುದನ್ನ ತಪ್ಪಿಸಬಹುದಾ ಅಂತ ಕೇಳಿದರೆ ತಪ್ಪಿಸಬಹುದು. ಡಯಾಬಿಟಿಕ್ ಬಂದವರು ಹೇಗೆ ಆಹಾರದಲ್ಲಿ ಸಕ್ಕರೆಯನ್ನು ಕಡಿಮೆ ಮಾಡ್ತಾರೋ ಹಾಗೆ ನಾವು ಸಹಿತ, ಅಂದ್ರೆ ಯಾರಿಗಾದ್ರೂ ಮೂತ್ರಪಿಂಡದಲ್ಲಿ ಕಲ್ಲಿದೆ ಅಂತ ಗೊತ್ತಾದಾಗ ನೀವು ಸಾಕಷ್ಟು ನೀರು ಕುಡಿಬೇಕು, ಕಡಿಮೆ ಉಪ್ಪಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು, ವೈದ್ಯರ ಸಲಹೆ ಪಡಿಬೇಕು, ಮತ್ತೆ ಸಮಯಕ್ಕೆ ಸರಿಯಾಗಿ ಮೂತ್ರ ವಿಸರ್ಜನೆ ಮಾಡೋದನ್ನ ಕಲಿಬೇಕು. ಕಾರಣ ನೀರೇ ಮೂತ್ರಪಿಂಡಗಳ ಸ್ನೇಹಿತ. ನೀರು ಇಲ್ಲ ಅಂತಂದ್ರೆ ಮೂತ್ರಪಿಂಡಗಳಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಈಗ ನಾನು ಮಾತಾಡ್ತಿದ್ದೀನಿ ನೋಡಿ, ನನ್ನ ನಾಲಿಗೆ ಒಣಗ್ತಾ ಇದೆ, ಕಾರಣ ನನಗೆ ಮೂತ್ರಪಿಂಡದಲ್ಲಿ ಸಮಸ್ಯೆ ಇದೆ. ಇದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಇದೆಯಾ ಅಂತ ಕೇಳಿದರೆ ಹೌದು, ಡಾಕ್ಟರ್ನ ಫಸ್ಟ್ ಕನ್ಸಲ್ಟ್ ಮಾಡಬೇಕು, ಯೂರಾಲಜಿಸ್ಟ್ ಹತ್ರ ಹೋಗ್ಬೇಕು. ಬೇರೆ ಡಾಕ್ಟರ್ ಅಲ್ಲ. ನಮಗೆ ಮೂತ್ರ ವಿಸರ್ಜನೆಯ ಟೈಮ್ನಲ್ಲಿ ತುಂಬಾ ನೋವು ಉಂಟಾದಾಗ ಯೂರಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಬೇಕು. ಮೆಡಿಸಿನ್ಸ್ ಕೊಡ್ತಾರೆ, ನೀರು ಕುಡಿ ಜಾಸ್ತಿ ಅಂತ ಹೇಳ್ತಾರೆ, ಅಥವಾ ಸರ್ಜರಿಯಿಂದ ಸಣ್ಣ ಕಲ್ಲುಗಳನ್ನ ತುಂಡು ತುಂಡುಗಳಾಗಿ ಒಡೆದು ತೆಗಿತಾರೆ. ಬಹಳ ರೇರ್ ಅದು. ಕೆಲವು ಕಲ್ಲುಗಳು ಸ್ವತಃ ಹೊರಗೆ ಬಂದ್ಬಿಡುತ್ತೆ. ಆದ್ರಿಂದ ಮೂತ್ರಪಿಂಡಗಳನ್ನು ಕಾಪಾಡೋದು ನಮ್ಮ ಹೊಣೆ. ನಿಮಗೆ ಮೂತ್ರಪಿಂಡದಲ್ಲಿ ಸಮಸ್ಯೆ ಇದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ನೋವು ಉಂಟಾದಾಗ. ತುಂಬಾ ಹೊತ್ತು ನಿಂತ್ಕೊಂಡು ಮೂತ್ರ ಬರದೆ ಹೋದ್ರೆ ಆಗ ಸಮಸ್ಯೆ ಇರುತ್ತೆ, ಡಾಕ್ಟರ್ನ ನೋಡ್ಬೇಕಾಗುತ್ತೆ. ಕ್ರೆಡಿಟ್ಸ್. ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಕಾನ್ಸೆಪ್ಟು, ಡಿಸೈನು, ವಾಯ್ಸು CG ನಾಗರಾಜ ನಾನು. ಅಕಾಡೆಮಿಕ್ ಹೆಲ್ಪ್ ChatGPT. ಇಮೇಜಸ್ ಅನ್ನ ಕ್ರಿಯೇಟಿವ್ ಕಾಮನ್ಸ್ ಇಂದ ಮತ್ತು ವಿಕಿಮೀಡಿಯಾದಿಂದ ತೆಗೆದುಕೊಂಡಿದ್ದೀನಿ. ಯೂಟ್ಯೂಬ್ನವರಿಗೆ ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ದಯವಿಟ್ಟು ಬೇರೆಯವರಿಗೆ ಹೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.